ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ನಾನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲೇ ನಾವು ಆರಾಮಾಗಿ ಈಸ್ಟನ್ನು ಯೂಸ್ ಮಾಡದೆ ಹೇಗೆ ಮಾಡೋದು, ಈ ರೀತಿಯಾಗಿ ಉಬ್ಬಿ ಬರೋವಂತಹ ಬಟರ್ ನಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ಬೇಕಾದರೂ ತಗೋಬಹುದು. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈಸ್ಟ್ ಬದಲಿಗೆ ನಾನಿಲ್ಲಿ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ಉಬ್ಬಿ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಸ್ವಲ್ಪ ಅಡಿಗೆ ಸೋಡಾ ಉಪಯೋಗಿಸ್ತಾ ಇದ್ದೀನಿ. ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಬಂದಿರಬಾರ್ದು ಮೊಸರು, ಫ್ರೆಶ್ ಕರ್ಡನ್ನು ಸೇರಿಸ್ಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ. ಹಾಗೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿ ಇರಬೇಕು, ಹಾಗಾಗಿ ಇದನ್ನು ಕೈಯಲ್ಲಿ ನೀಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ, ನೀರನ್ನು ಜಾಸ್ತಿ ಉಪಯೋಗಿಸ್ಬಾರ್ದು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾದ್ಕೊಂಡಾದ ನಂತರ ನಾನು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ನೆನೆಲಿಕ್ಕೆ ಬಿಡ್ತೀನಿ. ಒಂದು ಅರ್ಧ ಗಂಟೆ ಆದ್ರೂ ಇದು ನೆನಿಬೇಕಾಗತ್ತೆ. ಹಾಗೆ ಇದನ್ನು ಮುಚ್ಚಿಬಿಟ್ಟು ಅರ್ಧ ಗಂಟೆ ನೆನೆಲಿಕ್ಕೆ ಇಡ್ತೀನಿ. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ನಾನು ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಈ ರೀತಿಯಾಗಿ ನಾದ್ಕೋತೀನಿ. ತುಂಬ ನೆಂದಿರೋದ್ರಿಂದ ಸಕ್ಕರೆಯಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ ಯಾವ ರೀತಿಯಾಗಿ ಪದರವಾಗಿ ಬರ್ತಾ ಇದೆ ನಾನು ಈ ರೀತಿಯಾಗಿ ಎಳೆದಾಗ. ಸೊ ಇದನ್ನು ಒಮ್ಮೆ ಈ ರೀತಿಯಾಗಿ ನಾದ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲೇ ನಾನು ಇದನ್ನು ಉಜ್ಕೋತೀನಿ. ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ನಾವು ತಗೊಂಡಿರುವಂತಹ ಬಿಲ್ಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಎಳ್ಳನ್ನು ಸೇರಿಸಿ, ಕರಿ ಎಳ್ಳು, ಕಲ್ಲೊಂಜಿ ಅಥವಾ ಬಿಳಿ ಎಳ್ಳು ಯಾವ್ದು ಬೇಕಾದರೂ ಹಾಕೋಬೋದು, ಸೇರಿಸ್ಬಿಟ್ಟು ನಾನು ಇದನ್ನು ಈ ರೀತಿಯಾಗಿ ಇದನ್ನು ಲಟ್ಟಿಸ್ಕೋತೀನಿ. ಇದು ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಹಾಕಿರೋದು. ಪ್ಲೇನ್ ಆಗಿ ಕೂಡ ನಾವು ಮಾಡ್ಕೋಬಹುದು. ಇದು ಗಾರ್ನಿಷಿಂಗಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ನಾವಿದನ್ನು ಸ್ವಲ್ಪ ದಪ್ಪನಾಗೆ ಲಟ್ಟಿಸ್ಕೋಬೇಕಾಗತ್ತೆ. ಹಾಗೆ ಇದನ್ನು ಈ ರೀತಿಯಾಗಿ ಹಿಂದೆ ತಿರುವಿ ಹಾಕಿ ಇದಕ್ಕೆ ನಾನು ನೀರನ್ನು ಹಚ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ನೀರನ್ನು ಈ ರೀತಿಯಾಗಿ ಹಚ್ಚಿ ನಾನು ಇದನ್ನು ನೇರವಾಗಿ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ. ನಾವು ಉಪಯೋಗಿಸ್ತಿರೋ ಹೆಂಚು ನಾನ್ ಸ್ಟಿಕ್ ಆಗಿರಬಾರ್ದು. ನಾನ್ ಸ್ಟಿಕ್ ಆಗಿದ್ದರೆ ಇದು ಈ ರೀತಿಯಾಗಿ ಸ್ಟಿಕ್ ಆನ್ ಆಗೋದಿಲ್ಲ. ನಾನ್ ಸ್ಟಿಕ್ ಹಂಚನ್ನ ತಗೋಬಾರ್ದು. ಇದನ್ನು ನಾನು ಚಪಾತಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿರೋ ನಾನ್ ಸ್ಟಿಕ್ ಅಂಶ ಎಲ್ಲ ಹೋಗಿದೆ. ಸೊ ಇದನ್ನು ಇದ್ರ ಮೇಲೇ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಹಿಂದೆ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಅದು ಎಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರ್ತಿದೆ, ಹಾಗೆ ಬಬಲ್ ಬರ್ತಿದೆ. ನಾವು ಹಚ್ಚಿರೋ ಬೆಣ್ಣೆನೂ ಕೂಡ ಕರಗಿ ಫ್ಲೇಮ್ ಮೇಲೆ ಬೀಳ್ತಿದೆ. ಅದರ ಫ್ಲೇವರ್ಸು ಕೂಡ ಇದಕ್ಕೆ ಹೋಗಿ ಅಂಟ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಹಿಡಿಬೇಕಾಗತ್ತೆ. ಇದಾದ ನಂತರ ನೀಟಾಗಿ ಬೆಂದಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇದನ್ನು ತಿರುಗಿಸ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆನ ಸವರಿ ಇದನ್ನು ಈ ರೀತಿಯಾಗಿ ಉಲ್ಟ ತಿರುಗಿಸ್ಕೋತಾ ಇದ್ದೀನಿ. ನಾವು ಈಸ್ಟ್ ಹಾಕಲಿಲ್ಲ ಅಂದ್ರೂ ನಮಗೆ ಈ ರೀತಿಯಾಗಿ ಬಬಲ್ ಆಗೇ ಬರುತ್ತೆ. ನೋಡಿ ಹಿಂದೆ ಹಾಕಿದ್ದೀನಲ್ವ, ನೋಡಿ ಹಿಂದೆ ತಿರುಗಿ ಹಾಕಿದ ನಂತರನೂ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಬೆಂದಿದೆ ಅಂತ. ಎಲ್ಲಿ ಕೂಡ ಸೀದಿಲ್ಲ. ನೋಡಿ ನಾವು ವಾಟರ್ ಹಾಕಿ ಈ ರೀತಿಯಾಗಿ ಸ್ಟಿಕ್ ಆನ್ ಮಾಡೋದ್ರಿಂದ ಇದೇ ರೀತಿಯಾಗಿ ಬೇಯುತ್ತೆ. ಹಾಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ. ಇದೇ ರೀತಿಯಾಗಿ ನಾನು ಇನ್ನೊಂದು ನಾನನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಎಷ್ಟೇ ಸಾರಿ ಬೇಯಿಸ್ಕೊಂಡ್ರೂ ಇದು ಇದೇ ರೀತಿಯಾಗಿ ಸಾಫ್ಟಾಗಿ ಇರುತ್ತೆ. ಹಾಗೆ ನೋಡಲಿಕ್ಕೆ ಕೂಡ ತುಂಬಾ ಕಲರ್ಫುಲ್ ಆಗಿ ಇರುತ್ತೆ. ನೋಡಿ ಒಂದನ್ನು ನಾನು ಈ ರೀತಿ ಮಾಡಿ ಮುದುರಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಮನೇಲೇ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನ್ನ ಹೇಗೆ ಮಾಡೋದು ಅಂತ ನೋಡಾಯ್ತಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.